ಹಾಯ್, ನಮಸ್ಕಾರ. ಇದು ಯಾರು ಇಂಗ್ಲೀಷಿಂದ ಕನ್ನಡ ಕಲಿಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅವ್ರಿಗೋಸ್ಕರ. ದಿಸ್ ಓನ್ಲಿ ಫಾರ್ ಹೂ ಆ್ಯಕ್ಚುಲಿ ವಾಂಟ್ಸ್ ಟು ಲರ್ನ್ ಕನ್ನಡ. ನಾವು ಮೊದಲು ಬೇಸಿಕ್ಸ್ನ ಕಲಿಯೋಣ. ವರ್ಣಮಾಲೆ ಅಂತ ಹೇಳ್ತೀವಿ. ಹೌ ವಿ ಆರ್ ಹ್ಯಾವಿಂಗ್ ಆಲ್ಫಾಬೆಟ್ ಇನ್ ಇಂಗ್ಲೀಷ್, ಇನ್ ದ ಸೇಮ್ ವೇ ವಿ ಹ್ಯಾವ್ ವರ್ಣಮಾಲೆ ಇನ್ ಕನ್ನಡ. ಲೆಟ್ಸ್ ಗೋ ವಿತ್ ದಟ್. ವರ್ಣಮಾಲೆ means alphabet. So we'll begin with the first letter. A, A, E, E, U, U, Ru. We have only one Ru now. Before we had two Rus. A, A, I, O, O, Au, Aha, A, I, U, Ru, A, I, O, Au, Aha. These are called ಸ್ವರಗಳು. ಇವಕ್ಕೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅ ಇಂದ ಔವರೆಗೂ ಮಾತ್ರ ನಾವು ಸ್ವರಗಳು ಅಂತ ಹೇಳೋದು. ಅಹ ಇದೆರಡಕ್ಕೆ ಯೋಗವಾಹಗಳು ಅಂತ ಹೇಳ್ತೀವಿ. ಅದನ್ನು ನಾನು ಇನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬೇಸಿಕ್ಸ್ ಇದು ಸ್ವರಗಳು. ನೆಕ್ಸ್ಟ್ ನಾವು ವ್ಯಂಜನಗಳು. ಖ, ಗ, ಘ, ಞ, ಛ, ಛ, ಜ, ಝ, ಞ, ಟ, ಠ, ಢ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. So these are the letters. ವರ್ಣಮಾಲೆ. So let me read again. ಖ, ಖ, ಗ, ಘ, ಞ, ಛ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ,
ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. So there are total 49 letters. 49 in Kannada. 49. ಒಟ್ಟು ಕನ್ನಡದಲ್ಲಿ 49 ಅಕ್ಷರಗಳಿವೆ. There are total 49 letters in ಕನ್ನಡ ಆಲ್ಫಾಬೆಟ್ ಅಂದರೆ ವರ್ಣಮಾಲೆ.